ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಓಕೆ, ಈಗಾಗಲೇ KCET ನೀಟ್ ಸ್ಟೂಡೆಂಟು ನಮ್ಮ ವೀಡಿಯೋಸ್ ನೋಡ್ತಿದ್ರ. ಸೊ ಯಾಕೆ ಈಗ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಾನು ಯಾವುದೇ ರೀತಿಯಾಗಿ KEನ ಯಾವತ್ತೂ ದೂಷಿಸಿಲ್ಲ. ಸೊ ಕೆಲವೊಂದಿಷ್ಟು ಸ್ಟೆಪ್ಸ್ಗಳು ಸ್ವಲ್ಪ ಲೇಟ್ ಆದ ಕಾರಣ ಬೈತಾ ಇರ್ತೀವಿ ಹೊರತು ನಾ KE ಮಾಡ್ತಕ್ಕಂಥ ಪ್ರೊಸೆಸ್ನ ಯಾವತ್ತೂ ಕೂಡ ದೋಷಿಸಿಲ್ಲ. ಯಾಕೆ ಅಂತಂದರೆ ಅವ್ರು ಮಾಡ್ತಕ್ಕಂಥ ಪ್ರೊಸೆಸ್ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಯಾವುದೇ ರೀತಿ ಯಾವ ಸ್ಟೂಡೆಂಟ್ ಕೂಡ ಮೋಸ ಆಗ್ತಿಲ್ಲ. ಓಕೆ, ಕೆಲವೊಂದಿಷ್ಟುಗಳು ನಿಮಗೆ ಬರ್ತಿರ್ತವೆ ಮಾತುಗಳು, ಬಟ್ ಅದನ್ನೆಲ್ಲನೂ ಕೂಡ ಸಹಿಸ್ಕೊಂಡು ಸಹಿತ KE ಕರೆಕ್ಟಾಗಿ ಮಾಡ್ತಿದೆ. ಬಟ್ ಕೆಲವೊಂದಿಷ್ಟು ನಿಮ್ಗೊಂದು ವಿಡಿಯೋ ಹಾಕ್ತೀನಿ, ಬೇಕಾದ್ರೆ ಈ ವಿಡಿಯೋಕ್ಕೆ ನೋಡ್ಕೊಂಬರ್ರಿ, ನಿಮ್ಗೆ ಅರ್ಥ ಆಗ್ತದೆ. ನಾನು ಮಾರುತಿ ಗೊಂದಿ ಅಂತ ಕೊಪ್ಪಳಿಂದ ಬಂದಿರೋದು, ಮಾಜಿ ಸೈನಿಕ. ಒಬ್ಬ ಮಾಜಿ ಸೈನಿಕನ ಮಗ ಈಗ ಸೆಕೆಂಡ್ ರೌಂಡ್ನಲ್ಲಿ ನಮ್ಗೆ ಇದು ಸಿಕ್ಕಿತ್ತು. ಅದಕ್ಕೆ ಏನು ಇದನ್ನು ಮಾಡಿದ್ದೀವಿ, ನಾವು ಹೋಲ್ಡಿಂಗ್ ಇಟ್ಟಿದ್ದೀವಿ, ದುಡ್ಡು ಕಟ್ಟಿದ್ದೀವಿ. ಆದರೆ ಥರ್ಡ್ ರೌಂಡಿಗೆ ಬರಬೇಕಾದ್ರೆ ನಾವು ಏನು ಚಾಯ್ಸ್ ಮಾಡಿದ್ದೀವಿ, ಆ ಕಾಲೇಜು ಒಂದೂ ಬಂದಿಲ್ಲ. ಅವರೇ ಹೆಂಗೆ ಆ್ಯಡ್ ಮಾಡಿದಾರೋ ಗೊತ್ತಿಲ್ಲ. ಹೀಗಾಗಿ ಮಕ್ಕಳ ಜೀವನ ಹಾಳಾಗ್ಲಿಕ್ಕತ್ತೈತಿ. ಮಕ್ಕಳ ಜೀವನದ ಬಗ್ಗೆ ಇವರು ಇದನ್ನು ಆಟ ಆಡ್ಲಿಕ್ಕೆ ಹತ್ತಾರ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನನ್ನ ಮಗ ತಿಲಕ್ ಹೆಗಡೆ ಅಂತೇಳಿ, ಅವ್ರಿಗೆ BDSಗೆ 4,61,000 ರಾಜರಾಜೇಶ್ವರಿ ಕಟ್ಟಿದ್ವಿ. ಈಗ ಆಲ್ರೆಡಿ 22,25,000ಕ್ಕೆ ಮಂಗಳೂರಿನಲ್ಲಿ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ಗೆ ಕೊಟ್ಟಿದ್ದಾರೆ. ನಾವು ಅಷ್ಟು ಬಜೆಟ್ ಇಲ್ಲ, ನಮ್ಮಲ್ಲಿ ಕಟ್ಟೋಕ್ಕೆ ಸ್ವಾರ್ಥಕ ಇಲ್ಲ. ನಾವು ನಮ್ಮ ಮಗನ ಏನು ಮಾಡಬೇಕು, ಮಗು ಏನಾಗಬೇಕು, ಅದು ನನಗೆ KE ಅವ್ರು ಕೊಟ್ಟಿರೋ ಸೀಟು ನಮ್ಮ ಕೈಲಿ ಆಗ್ತಾ ಇಲ್ಲ ಮಾಡೋಕ್ಕೆ. ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ನಾವು ದಂಡ ಕಟ್ಟಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಈಗ ಇದಕ್ಕೆ ನಮಗೆ ಸೊಲ್ಯೂಷನ್ ಏನು, ನಮಗೆ ಬಡವ್ರಿಗೆ ಏನು ನ್ಯಾಯ ಸಿಗುತ್ತೆ ಇದರಲ್ಲಿ KE ಅಂತ ಕೊಡಿಸ್ಕೊಡ್ಬೇಕು ನಮಗೆ. ಸೊ ನೋಡಿ, ಈ ರೀತಿಯಾಗಿ ನೂರಾರು ಮಂದಿ ನೂರಾರು ರೀತಿಯ ಸಮಸ್ಯೆಗಳನ್ನು ಪರೀಕ್ಷಾ ಪ್ರಾಧಿಕಾರದ ಮುಂದಿಡ್ತಾ ಇದ್ದಾರೆ. ಆದರೆ ಇದನ್ನು ಬಗೆಹರಿಸ್ತಕ್ಕಂಥ ಮನೋಭಾವ ಇನ್ನೂ ಕೂಡ ಅಧಿಕಾರಿಗಳೇ ಬಂದಂಗಿಲ್ಲ. ಯಾರು ಕೂಡ ಸಮರ್ಪಕ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ. ಸೊ ಪ್ರತಿ ಬಾರಿ ಕೂಡ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಪೋಷಕರಂತೂ ತೀರಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದಕ್ಕೆ ಪರಿಹಾರ ಯಾವಾಗ, ಇದಕ್ಕೆ ಗೊಂದಲ ನಿವಾರಣೆ ಮಾಡೋದು ಯಾವಾಗ ಅಂತಕ್ಕಂಥ ಒಂದು ಆಗ್ರಹವನ್ನು ಇರ್ತಕ್ಕಂಥ ಪೋಷಕರು ವಿದ್ಯಾರ್ಥಿಗಳು ಹೇಳ್ತಾ ಇರೋಂಥದ್ದು. ನೋಡಿ ಎಷ್ಟು ಜನ ಇದ್ದಾರಪ್ಪ ಅಂತಂತಂದರೆ, ಈಗ KEದವ್ರನ್ನ ಇವಾಗ ಬೈತಾ ಇದ್ದಾರೆ. ಓಕೆ, ಈಗ ಇವ್ರ ನ್ಯೂಸ್ ಚಾನಲ್ ಅಂತೂ ಅವ್ರನ್ನೇ, ಯಾಕಂದರೆ ಜನಗಳ ಪರವಾಗಿ ಇರ್ತದಲ್ವ, ಸೊ ಹಾಗಾಗಿ ಬೈತಿರ್ತಾರೆ. ನಾನು ಯಾಕೆ ಈಗ ಮಾತಾಡ್ತಿದ್ದೀನಪ್ಪ ಅಂತಂದರೆ, ಇಲ್ಲಿ ನೋಡಿ, ಒಬ್ಬರು ಮೊದಲಿದ್ದಲ್ಲಿ ವ್ಯಕ್ತಿ ಹೇಳಿದ, ಆ್ಯಕ್ಚುಲಿ ನಮ್ಮೂರ ಕಡೆ ಇರೋದವ್ರೆ ಅನ್ಸುತ್ತೆ, ಹೌದು, ಕೊಪ್ಪಳದವ್ರು ಅಂತಂದರು. ನೋಡಿ ಸರ್, ನಿಮ್ಗೆ ಯಾಕೆ ಅಂತಂದರೆ ಅವರಾಗಿ ಯಾವತ್ತು KEದವ್ರು ಒಬ್ರದ್ದು ಕೂಡ ಮಾಡಲ್ಲ. ನೀವು ಯಾವ ರೀತಿ ಮಾಡಿರ್ತಾರೋ ನಿಮ್ಮ ಆಪ್ಷನ್ ಎಂಟ್ರಿ ತೊಗೊಂಡೇ ಅವ್ರು ಸೀಟ್ ಅಲಾಟ್ಮೆಂಟ್ ಮಾಡಿರ್ತಾರೆ ಹೊರತು KEದವ್ರು ಯಾವುದೇ ರೀತಿ ಆ ರೀತಿ ಮಾಡಲ್ಲ. ಓಕೆ, ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಹತ್ರ ಎಲ್ಲ ಕೂಡ ಡಾಟಾ ಇದೆ, ಎಲ್ಲನೂ ಕೂಡ ಇದೆ. ಅವ್ರು ಯಾವ ಒಂದು ಸ್ಟೂಡೆಂಟು ಕೂಡ ಮೋಸ ಮಾಡೋದಿಲ್ಲ. ಆ್ಯಕ್ಚುಲಿ ಅವ್ರು ಹೇಳ್ಬೇಕಂತಂದರೆ ಸ್ಟೂಡೆಂಟ್ ಪರವಾಗಿನೂ ವರ್ಕ್ ಮಾಡ್ತಿದ್ರು ಹೊರತು ಯಾವುದೇ ರೀತಿ ಮೋಸ ಅಂತ ಒಂದು ರೀತಿ ಮಾಡಿದ್ದು ನಾನು ಇದುವರೆಗೂ ಕೂಡ ನೋಡಿಲ್ಲ, ನೋಡೋದು ಇಲ್ಲ ನಾನು. ಯಾಕಂದರೆ ನಂಬಿಕೆ ಬಂದುಬಿಟ್ಟಿದೆ, ನಂಗೆ 4 ವರ್ಷನೂ ಕೂಡ ನೋಡಿದ ಕಣ. ಆ್ಯಂಡ್ ಅದಾದ ನಂತರ ಇನ್ನೊಬ್ರು ಬಂದು ಹೇಳ್ತಾರೆ 22 ಲಕ್ಷದ ಸೀಟ್ ಕೊಟ್ಬಿಟ್ರೆ ನಮ್ಮಿಂದ ಆಗಲ್ಲ. ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ತಾಯಿ ಅಂತಂದರೆ, ನೋಡಿ ಅಮ್ಮ, ನೀವು ಯಾಕೆ ಆ ಕಾಲೇಜ್ 22 ಲಕ್ಷದ ಸೀಟ್ ಇರೋತಕ್ಕಂಥ ಯಾಕೆ ಆಪ್ಷನ್ ಎಂಟ್ರಿ ಮಾಡಿದ್ರಿ ನೀವು, ಹೌದಲ್ವಾ? ಕ್ಲಿಯರಾಗಿ ಡೈರೆಕ್ಟರ್ಸ್ ಅವರು ಈ ಸರ್ತಿ ಬೇರೆ ವೆಬ್ಸೈಟ್ ಅಷ್ಟೇ ಅಲ್ವಾ, ಅವ್ರ ಜೊತೆಗೆ ವೆಬ್ಸೈಟ್ ಜೊತೆಗೆ ಟ್ವಿಟರ್ ಖಾತೆ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ವೀಡಿಯೋಸ್ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮಂತಹ ದೊಡ್ಡ ದೊಡ್ಡ ಚಾನಲ್ಸ್ಗಳು ಕೂಡ ಇದ್ದಾರೆ, ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಹೇಳ್ತಾನೆ ಇದ್ದಾರೆ ಅವರೆಲ್ಲನೂ. ಇವಾಗ ಬಂದು ಏನಪ್ಪ ಹೇಳ್ತಿದ್ರು ಅಂತಂದರೆ, ಇಷ್ಟೆಲ್ಲನೂ ಕೂಡ ಎಜುಕೇಟೆಡ್ ಕೊಟ್ಟು ಸಹಿತ ಆ್ಯಂಡ್ ನೀವು ಡೆಂಟಲ್ಗೆ ಸೀಟ್ ತಗೊಳ್ಳುವಷ್ಟು ರ್ಯಾಂಕ್ ತೊಗೊಂಡಿದ್ದೀರ ಅಂತಂದರೆ ನಿಮ್ಮ ಮಗನೋ ಅಥವಾ ಮಗಳೋ ಗೊತ್ತಿಲ್ಲ, ಅಷ್ಟು ರ್ಯಾಂಕ್ ತೊಗೊಂಡವ್ರಿಗೆ ಜಸ್ಟ್ ಇದು ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಅಷ್ಟು ತಿಳ್ಕೊಳ್ಳೋಕೆ ಪ್ರೊಸೆಸ್ ಇರಲಿಲ್ವಾ? ಯಾಕಂತ ಹೇಳ್ತಿದ್ದೀನಿ ಅಂತಂದರೆ, ಇದು ಅಮೌಂಟ್ ಸುಮ್ಮನೆ ಏನೋ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಅಲ್ಲ, ಲಕ್ಷಾಂತರ ಗಟ್ಟಲೆ ಅಮೌಂಟ್ ಇದೆ ಅಂತ ಅಂದ ತಕ್ಷಣ ಸೊ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಯಾರು ಮಾಡ್ಕೋ. ಆಪ್ಷನ್ ಎಂಟ್ರಿ ಯಾರು ಮಾಡುವಾಗೂ ಸಹಿತ ಕೂಡ ಅವ್ರು ಫೀಸ್ ತೋರಿಸ್ತಾರೆ ನಿಮಗೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ನೀವೇನೇನು ಹಾಕಿಬಿಟ್ಟು ಈಗ KEದ ಮೇಲೆ ದೂಷಿಸ್ತಿರೋದಂದರೆ ಅದು ಯಾವ ರೇಂಜ್ಗೆ ನಿಮ್ಮ ಅಂದರೆ ಸಮಂಜಸ ಹೇಳಿ ನೀವೇ, ಹೌದಲ್ವಾ? ಸೊ ಎಲ್ಲ ಒಂದು ಸ್ಟೂಡೆಂಟ್ಗೆ ಇಷ್ಟೇ ಹೇಳೋದು, ನೀವು ಅವ್ರು KEದವ್ರು ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ. ಲೈಕ್ ಎಕ್ಸಾಂಪಲ್, ಒಂದು ಕಾಲೇಜ್ ಒಳಗೆ ಇಷ್ಟು ಫೀಸ್ ಸ್ಟ್ರಕ್ಚರ್ ಇದೆ, ಇದಕ್ಕಿಂತ ಮೇಲೆ 20,000 ತೊಗೋರಿ, ಅದಕ್ಕಿಂತ ಮೇಲೆ ತೊಗೋಬೇಡಿ ಅಂತ KEದವ್ರ ಮೆನ್ಷನ್ ಮಾಡಿರ್ತಾರೆ. ಅದಕ್ಕಿಂತ ಮೇಲೆ ತೊಗೊಂಡು ಹೋದ್ರೆ ಬೇಕಾದವ್ರು KEದವ್ರು ಹೇಳ್ರಿ, ಅವ್ರು ಬೇಕಾದ್ರೆ KEದವ್ರು ಹೆಲ್ಪ್ ಮಾಡ್ತಾರೆ. ನೀವು ಆಪ್ಷನ್ ಎಂಟ್ರಿನೇ ಹೆಂಗೆ ಮಾಡಿಕೊಂಡು ಸೀಟ್ ಸಿಕ್ಕಾದ್ಮೇಲೆ ಸೀಟ್ ಕ್ಯಾನ್ಸಲ್ ಮಾಡಿಕೊಡಿ ಅಂತಂದರೆ, ನೀವು ಸೀಟ್ ಕ್ಯಾನ್ಸಲ್ ಮಾಡಿಕೊಡಲ್ಲ ಅಂತ ಮಾಡಿಕೊಡ್ತಾರೆ, ವಿತ್ ಪೆನಾಲ್ಟಿ ಹಾಕ್ತಾರೆ. ಯಾಕಂದ್ರೆ ಅದು ಎಲ್ಲರೂ ಕೂಡ ಗೊತ್ತಿರುವ ಹಾಗೆ ಮಾಡ್ತಾರೆ. ಅವರು ಏನೋ ಕದ್ದು ಮುಚ್ಚಿ ಮಾಡ್ತಿದ್ರು ಆ ಥರ ಅಂತೂ ಯಾವುದೇ ಕಾರಣಕ್ಕೂ KEದವ್ರು ಮಾಡಿಲ್ಲ. ಯಾಕೆ ಇವಾಗ ಮಾತಾಡ್ತಿದ್ದೀನಿ, ಯಾಕಂದರೆ ಈ ಭಾಳಷ್ಟು ಕಡೆ ನೋಡ್ತಿದ್ದೆ, ಈ ನ್ಯೂಸ್ ನೋಡ್ತಾ ಇದ್ದೆ ನಾನು. ಹುಡುಗರು ಹಣ ಈ ಥರ ಬರ್ತಾಯಿದೆ, KEದವ್ರು ತಪ್ಪಲ್ವಾ? ನಾನು ಹೇಳ್ತೀನಪ್ಪ, ಆ್ಯಸ್ ಯೂಟ್ಯೂಬರು ಇಷ್ಟೋರು ಕೂಡ ಫಸ್ಟ್ ಡೇ 1 ಹಿಡಿದು ಇಲ್ಲಿವರೆಗೂ ಕೂಡ ನಾನು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋರು ಕೂಡ ಹೇಳ್ತೀನಿ, ನಾನು ನೋಡ್ಕೊತೂ ಇದ್ದೀನಿ, ಎಲ್ಲೂ ಕೂಡ ತಪ್ಪು ಮಾಡಿಲ್ಲ. ಹಂಗೆ ಹೇಳ್ಬೇಕಂತಂದರೆ ಅವ್ರ ಪಾಪ ಕಂಬೈಂಡಾಗಿ ಮಾಡಿ ಯಾವುದೋ ವಿದ್ಯಾರ್ಥಿಗೆ MBBS ಸೀಟ್ ಸಿಗಲಿ, ಅದಕ್ಕಿಂತ ಡೆಂಟಲ್ ಸಿಗಲಿ, BMS RNG ಸಿಕ್ಕೋ, ಆಮೇಲೆ ವೆಟನರಿ ಅಗ್ರಿಕಲ್ಚರ್ ಇಂಜಿನಿಯರಿಂಗು ಎಲ್ಲರೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ ಒಳ್ಳೆ ರೀತಿಯ ಕಂಬೈಂಡಾಗಿ ಮಾಡ್ತಾಯಿದ್ರು. ಸೊ MCC ಕಡೆಯಿಂದ ಅವ್ರು ಡೇಟ್ ಎಕ್ಸ್ಟೆಂಡ್ ಆಗ್ತಾ ಹೋದಾಗ
ಫಸ್ಟ್ ರೌಂಡ್ ಆದ ತಕ್ಷಣ ಸೆಕೆಂಡ್ ರೌಂಡ್ ಅವರು ಕೂಡ ಕೈಯಲ್ಲಿ ಏನಿರಲಿಲ್ಲ. ಓಕೆ, ಸೊ ಹಂಗೆ ಹೇಳ್ತಂದ್ರೆ ಸುಮ್ಮನೆ ಸಪ್ರೇಟಾಗಿ ಹಿಂಗೆ ಮಾಡ್ತಾಯಿದ್ರು ಗೊತ್ತಲ್ಲಕ್ಕೆ. ಎಕ್ಸಾಂಪಲ್ಲು ಈಗ ನರ್ಸಿಂಗ್ಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡೋದು, ಈಗ KCET ಬರ್ತಕ್ಕಂಥ ಇಂಜಿನಿಯರಿಂಗ್ ಅಷ್ಟೇ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡೋದು. ಈ ರೇಂಜಿಗೆ ಮಾಡಿತ್ತಂದ್ರೆ ನಿಮ್ಗೆ ಎದ್ವತ್ತದ್ವು ತೀರಾ ಹಾಳ ಹಿಡ್ದೋಕೈತ್ರಿ ಅದು ನಿಮಗೆ ಸೀಟ್ ಪ್ರೊಸೆಸಿಂಗು. ಸೊ ಹೆಂಗೋ ಎಲ್ಲರೂ ಕೂಡ ಚೆನ್ನಾಗಿ ನೀರು ಮಾಡಿಕೊಟ್ಟಾರೆ ಥರ್ಡ್ ರೌಂಡ್ ಅವರು ಕೂಡ. ಇದಾಗಿನ ಮೇಲೆ ಈಗ ಬರ್ತವ್ರೆ ಯಾರು, ಈಗ ಡೆಂಟಲ್ದವ್ರು ಬಂದಿದ್ದಾರಂತೆ. ಇವ ಬಂದು ಅವ್ರು ಕೇದವ್ರು ಕೇಳಿದರೆ ಅವ್ರ ತಾರಿ ಏನು ಮಾಡ್ತಾರೆ, ಸೊ ಯಾವುದೇ ನ್ಯೂಸು ಬಂತಂದ್ರೆ ಅವ್ರ ಹತ್ರ ಕೇರ್ ಹತ್ರ ಎಲ್ಲನೂ ಕೂಡ ದಾಖಲೆ ಇದ್ದಾವೆ. ಅವ್ರ ಕಾನೂನು ಬಾಹಿರ ಏನೇನೆಲ್ಲ ಮಾಡಬೇಕು ಅದು ಮಾಡೇ ಮಾಡ್ತಾರೆ. ಸರಿ, ನನ್ನ ಕಡೆಯಿಂದ ನೀವೇ ದೊಡ್ಡ ಭೇದವಲ್ಪ ನಿನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾರೆ. ಯಾಕೆಂತಂದರೆ ಇಲ್ಲಿ ರಿಯಾಲಿಟಿ ಆ ರೀತಿ ಇದೆ ಕೇದಲ್ಲಿ. ಓಕೆ, ಅವ್ರು ಮೊದಲೇನು ಕೂಡ ಹೇಳಿದ್ದಾರೆ, ಈ ಎಲ್ಲನೂ ಕೂಡ ರೂಲ್ಸು ತೋರಿಸ್ಕೊಂಡು ಬಂದಿದ್ದಾರೆ. ವಿತ್ ನಿಮ್ಗೆ ಎಲ್ಲನೂ ಕೂಡ ಬುಕ್ ಈ ಬುಲೆಟಿನ್ ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕ್ಕೊಂಡೇ ಬಂದಿದ್ರು ಅವರು. ಸೊ ಏನೇ ಆಗಲಿ ನೋಡಿ, ನನ್ನಂತೂ ಇದೆ ಇಷ್ಟು ಹೇಳೋದು, ನಿಮ್ಮ ಕೌನ್ಸ್ಲಿಂಗ್ ಕರೆಕ್ಟಾಗಿ ಮಾಡ್ತಿದ್ರು ಅಂತಂದ್ರೆ ನಿಮ್ಮ ಬಗ್ಗೆ ಒಂದು ಏನಂತಂದರೆ ಒಂದು ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಯಾವ ರೀತಿ ಆಗುತ್ತೋ ಏನೋ, ನಮ್ಗೆ ಸೀಟ್ ಸಿಗುತ್ತೋ ಇಲ್ಲೋ, ಸಿಕ್ಕರು ಹೆಂಗೆ ಗೊತ್ತು. ಮೊದಲು ಕರೆಕ್ಟಾಗಿ ಆಪ್ಷನ್ ನಿಮ್ಗೆ ಬೇಕಾಗಿದ್ದು ಮಾತ್ರ ಇಟ್ಕೊಂಡ್ಬಿಟ್ಟಿತ್ತಂದರೆ ನಿಮ್ಮ ಸೀಟ್ ಸಿಗದೆ ಹೋದರೂ ಸಹಿತ ಸೀಟ್ ನಿಮಗೆ ನೋಡಿ ಆಟೋಮೆಟಿಕ್ಲಿ ನಿಮಗೆ ನಿಮ್ಮ ಫೀಸ್ ನಿಮ್ದು ಎಷ್ಟು ಇದೆ ಎಬಿಲಿಟಿ ಅಷ್ಟೇ ಬೇಕಾಗಿರ್ತಕ್ಕಂಥ ಸೀಟ್ಗಳನ್ನ ಅಷ್ಟೇ ಹಾಕೋಬೇಕಿತ್ತು. ಲೈಕ್ ಅವ್ರ ಒಂದು ಅಮ್ಮ ಹೇಳ್ತಾರೆ 22 ಲಕ್ಷದ ಹಾಕೊಂಡ್ಬಿಟ್ರು. ನಿಮ್ಗೆ ಯಾಕೆ ಹಾಕೊಂಡ್ರಿ, ನಿಮಗೆ ಗೌರ್ಮೆಂಟ್ ಸೀಟ್ಸ್ ಗೌರ್ಮೆಂಟ್ ಕಾಲೇಜಲ್ಲಿ ಅಷ್ಟೇ ಮಾತ್ರ ಹಾಕೋಬೇಕಿತ್ತು. ಬೇಕಾದರೆ ನೀವು ಅಷ್ಟೇ ಮಾತ್ರ ಅವರು ಅಲಾಟ್ಮೆಂಟ್, ಇನ್ ಕೇಸ್ ನಿಮ್ಮ ರ್ಯಾಂಕಿಗೆ ಎಲಿಜಿಬಿಲಿಟಿ ಇತ್ತಂದರೆ ಅವ್ರು ಅಲಾಟ್ಮೆಂಟ್ ಮಾಡ್ತಿದ್ರು. ನೀವು ರ್ಯಾಂಕೇ ದೂರ ತಗೊಂಡು ಆ ಥರ ರೇಂಜಿಗೆ ಎಲ್ಲ ತಗೊಂಡ್ರೆ ಆಗುತ್ತಿದ್ದಲ್ಲ. ಈಗ ಯಾಕೆ ಹಾಕೋಬೇಕಿತ್ತು, ಅದನ್ನು ಬಿಟ್ಟಿತ್ತಂದರೆ ಸಿಗ್ತಾ ಇದ್ದಿಲ್ಲ. ನೀವು ನೆಕ್ಸ್ಟ್ ಏನಾದರೂ ಸ್ವಲ್ಪ ಟ್ರೈ ಮಾಡ್ಬೋದಿತ್ತು. ಈಗ ಸಿಕ್ಕೂ ಅವ್ರು ಏನಾದರೂ ಬೇಡ ಅಂತಂದರೆ ಹೆಂಗೆ ಬಿಡ್ತಾರೆ ಹೇಳ್ರಿ? ಯಾಕೆ ಆಪ್ಷನ್ ಇಂಟರ್ವ್ಯೂ ಒಳಗೆ ಆ್ಯಡ್ ಮಾಡಿದ್ರಿ ಅಂತ ಕೇಳ್ತಾರೆ. ಯಾಕಂದರೆ ಈ ಒಂದು ಸೀಟು ಬೇರೆ ಒಂದು ಸ್ಟೂಡೆಂಟ್ಗೆ ಆದರೂ ಹೋಗ್ತಾ ಇತ್ತಾ? ಸೊ ಈಗ ನೀವು ಹಿಡ್ಕೊಂಡು ಕುಂತಿದ್ರೆ ಅದನ್ನೇನು ಮಾಡಬೇಕು? ಒಂದಷ್ಟು ಸ್ಟೂಡೆಂಟ್ ಕೂಡ ಇದೇ ರೀತಿ ಮಾಡ್ಕೊಂಡು ಕೂರ್ಲಿಕ್ಕಾಗಲ್ಲ ಅವ್ರಿಗೆ. ಸೊ ಹಂಗೆ ಬಿಟ್ಟಾಕಿ ಸುಮ್ಮನೆ ಹೋಗ್ತಾ ಇರ್ಬೋದು ನೀವು. ಆದರೆ ನೆಕ್ಸ್ಟ್ ನೀವು ಎಲ್ಲಾದರೂ ಅಡ್ಮಿಷನ್ ಆಗ್ತೀನಿ ಅಂತಂದರೆ ಅಲ್ಲೂ ಕೂಡ ನಿಮಗೆ ಕಾಟ ಕೊಟ್ಟಿದ್ದೆ, ಅದು ಕೊಡಬೇಕು ಕೂಡ. ಯಾಕಂದರೆ ನಿಮಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬಂದಿಲ್ಲ. ಸೊ ಇವಾಗಾದ್ರೂ ಗೊತ್ತಾಗಲಿ ಅಂತ. ಸರಿ, ಸುಮ್ಮನೆ ಮಾತಾಡಿದೆ. ಯಾಕೆಂತಂದರೆ ಇಷ್ಟು ಈ 3 ರೌಂಡ್ ಮುಗಿದಾದ ಮೇಲೆ ಕೆಲವೊಂದಿಷ್ಟು ಮಾತುಕತೆ ಬರ್ತದೋ ಅಷ್ಟೇ ಮಾತಾಡಿದೆ. ಬಾಯ್.